ನಮಸ್ಕಾರ ವೀಕ್ಷಕರೇ, ನಾವಿವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ವಾರ್ಡಿನ JDSನ ಅಧ್ಯಕ್ಷರಾಗಿರುವಂತಹ ಬಲರಾಮ್ರವರ ಜೊತೆ ಇದ್ದೀವಿ. ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಶೋಭಾ ಕಾರಂದ್ಲಾಜೆ ಅವರು 2.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿಯನ್ನು ಬಾರಿಸಿರುವಂಥದ್ದು. ಅದೇ ರೀತಿಯಲ್ಲಿ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಸಹ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿಯಾಗಿ ಬಾರಿಸಿರುವಂಥದ್ದು. ಅದಷ್ಟೇ ಅಲ್ಲದೆ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿರವರು ಆಯ್ಕೆಯಾಗ್ತಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ದಾಸರಹಳ್ಳಿ ವಾರ್ಡಿನ JDSನ ಅಧ್ಯಕ್ಷರಾಗಿರುವಂಥ ಬಲರಾಮ್ರವರೇ, ಬನ್ನಿ ಮಾತನಾಡ್ಸೋಣ. ಸರ್, ನಮ್ಮ NDA ಅಭ್ಯರ್ಥಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 71,000ಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿಯಾಗಿದ್ದಾರೆ. ಏನು ಹೇಳಕ್ಕೆ ಬಯಸ್ತೀರಿ? ಇದು ಫಸ್ಟು ಮೋದಿ ಪ್ಲಸ್ ದೇವೇಗೌಡರು ಮುಖ ನೋಡ್ಕೊಂಡು 75,000 ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಲೀಡಲ್ಲಿ ಕೊಟ್ಟಿದ್ದಾರೆ. ಮುಂಚೆಲೇ ಹೇಳಿದ್ದೆ, ಅಭ್ಯರ್ಥಿ ಶೋಭಾ ಕರ್ಲೆ ಅಕ್ಕ ಅವರು ಬಂದಾಗ ನಾನು ಮುಂಚೆಲೇ ನಿಮ್ಮ ಮುಂದೆ ಹೇಳಿದ್ದೆ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಇಲ್ಲಿನ ಸ್ಥಳೀಯ ಶಾಸಕ ಅಂತ S. ಮುನ್ರಾಜರವರು ಸಹ ಕೈ ಜೋಡಿಸಿರುವಂಥದ್ದು. ಹೌದು, ಮುನ್ರಾಜರನ್ನು ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಮ್ಮ ವಾರ್ಡಲ್ಲೇ ನಾಗಡವರು ನಾವು 2 ಜನ ಸೇರಿ ಏನು ನಮಗೆ ಜವಾಬ್ದಾರಿ ವಹಿಸಿದ್ರು, 34 ಬೂತು ಏನು ಜವಾಬ್ದಾರಿ ವಹಿಸಿದ್ರು, 34 ಬೂತಲ್ಲೂ ಸಹ ನಾನು ಲೀಡ್ ಕೊಟ್ಟಿದ್ದೀವಿ. ಅದು ನಮಗೆ NDA ಅಭ್ಯರ್ಥಿ ಪ್ಲಸ್ ಕುಮಾರನ ಅಭಿವೃದ್ಧಿ ಪ್ಲಸ್ ಮತ್ತು ಮೋದಿಜಿಯವರ ಅಭಿವೃದ್ಧಿ, ಇವರ ಅಭಿವೃದ್ಧಿ ನೋಡಿ ನಾವು ನಮಗೆ ಇಲ್ಲಿ NDA ಅಭ್ಯರ್ಥಿ ಲೀಡಾಗಿ ಬಂದಿದ್ದಾರೆ. ಹಾಗಾದರೆ ಬೆಂಗಳೂರು ಉತ್ತರದಲ್ಲಿ JDS ಮತ್ತು BJP ಮೈತ್ರಿ ವರ್ಕೌಟ್ ಆಗಿದೆ? ಹೌದು, ವರ್ಕೌಟ್ ಆಗಿದೆ. JDS BJP ವರ್ಕೌಟಿಂದ ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಗ್ರಾಮಾಂತರ ಇರ್ಬೋದು, ನಮ್ಮ ಉತ್ತರ ಇರ್ಬೋದು, ಎಲ್ಲ ಕಡೆನೂ ನಮಗೆ NDA ಅಭ್ಯರ್ಥಿ ಭಾಳ ಅನುಕೂಲ ಆಗಿದೆ. ಯಾಕೆಂದರೆ JDS ಇವತ್ತು ಮೈಸೂರು ಭಾಗ ಏನಿತ್ತು, ಮೈಸೂರು ಭಾಗದಲ್ಲಿ ಎಲ್ಲ ಕಡೆನೂ ಈಗ ಚಿಕ್ಕಬಳ್ಳಾಪುರ ಮೊನ್ನೆ ಸೋಮಣ್ಣ ಸಾಹೇಬರು ಸಹ ಅದನ್ನೇ ಹೇಳಿದರು. ದೇವೇಗೌಡರ ಗರಡಿಲಿ ಬೆಳೆದಿದ್ದಕ್ಕೆ ಇವತ್ತು ನನಗೊಂದು ಇದಾಯಿತು. ತುಮಕೂರಲ್ಲಿ ನಾನು ಗೆದ್ದು ಬಿಗಿದೆ ದೇವೇಗೌಡರು ಮಾತಾಡಿದ ಅಂದ್ಬಿಟ್ಟು ಧೈರ್ಯವಾಗಿ ಹೇಳಿದ್ದಾರೆ. ಅದರ NDA ಅಭ್ಯರ್ಥಿಗೆ ಮತ್ತು JDS ಸೇರಿದ್ರಿಂದ ಒಂದು ನಮ್ಮ ಇದರಿಂದ 6ರಿಂದ 8 ಸೀಟು ಒಂದು ಅನುಕೂಲ ಆಗಿದೆ. ಎಲ್ಲ 2 ಸೇರಿ ಅನುಕೂಲ ಆಗಿದೆ ನಮಗೆ. ಸೊ ಅದೇ ರೀತಿ ಕುಮಾರಣ್ಣವರು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂಥ ಜಯವನ್ನು ಗಳಿಸಿರುವಂಥದ್ದು. ಅವರು ಸಹ ಸಾಮಾನ್ಯವಾದ ಮತ ಅಲ್ಲ, ಅದು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿಯಾಗಿದ್ದಾರೆ. ಸೊ ತಮಗೆ ಯಾವ ರೀತಿ ಖುಷಿ ಇದೆ ತಮ್ಮ ನಾಯಕರು? ಯಾವ್ದು ನಮ್ಮ ಬಾಸ್, ಅದು ಕುಮಾರಣ್ಣ ನಮ್ಮ ಬಾಸ್. ಅದು ಎಲ್ಲದೂ ಹುಲಿ ಸಿಂಹನೇ. ಬಟ್ ಅಲ್ಲಿ ಈಗ 2,68,000 ಲೀಡರ್ ಗೆದ್ದರೆ ಅಲ್ಲಿ ಯಾರೋ ಈ ಕೆಲಸಕ್ಕೆ ಬರ್ದಿರೋ ಈ ಮಿನಿಸ್ಟ್ರುಗಳು ಹೇಳ್ತಿದ್ರು, ಏನೋ ಕುಮಾರಣ್ಣ ಸೋಲ್ತಾರೆ ಅಂದ್ಬಿಟ್ಟು. ಈಗ ಅವ್ರಿಗೆ ಗೊತ್ತಾಗಿರ್ಬೇಕು ಈಗ ಕುಮಾರಣ್ಣ ಏನು ಅಂದ್ಬಿಟ್ಟು. ಈಗ ಮಂಡ್ಯಕ್ಕೂ ಗೊತ್ತಾಯಿತು, ಕರ್ನಾಟಕಕ್ಕೂ ಗೊತ್ತಾಯಿತು. ಈಗ ನಾಳೆ ಪ್ರಮಾಣ ವಚನ ಸ್ಪೀಕರ್ಸು ನಾಳೆ ಕುಮಾರಣ್ಣ ಏನು ಅಂದ್ಬಿಟ್ಟು ಇಡೀ ದೇಶ ನಮ್ಮ ಇಂಡಿಯಾದಲ್ಲೇ ಗೊತ್ತಾಗುತ್ತೆ ಕುಮಾರಣ್ಣ ಏನು ಅಂದ್ಬಿಟ್ಟು ಇದಾಗುತ್ತೆ. ಸೊ ಅದಷ್ಟೇ ಅಲ್ಲದೆ ಕುಮಾರಣ್ಣ ಅವರು ದೇಶದಲ್ಲಿ ಸಚಿವರಾಗುವಂಥ ಎಲ್ಲ ನಿರೀಕ್ಷೆಗಳಿದೆ. ತಾವು ಅಭಿಮಾನಿಯಾಗಿ ಏನು ಹೇಳ್ತೀರಿ? ಅಭಿನಂದಾಗಿ ನಮಗೊಂದು ಖುಷಿ ಆಗುತ್ತೆ. ಯಾಕಂದರೆ ಕುಮಾರಣ್ಣಗೆ ಕೃಷಿ ಅಂದರೆ ನಮ್ಮ ರೈತರು. ಯಾಕಂದರೆ ನಾವು ಕರ್ನಾಟಕದಲ್ಲಿ ನಮ್ಮ ದೇಶದ ಬೆನ್ನೆಲುಬು ಅಂದರೆ ರೈತರಿಗೆ ಬೆನ್ನೆಲುಬು ಹೋಗೋದ್ರೆ ಗೊತ್ತಿರೋದು ಮಾತ್ರ ಕುಮಾರಣ್ಣವ್ರಿಗೆ ಮಾತ್ರ ಅದು. ಯಾಕೆಂದರೆ ಅವರು ಇಸ್ರೇಲೆಲ್ಲ ಹೋಗಿ ತುಂಬ ಅನುಭವ ಇದೆ. ಮತ್ತು ನಮ್ಮ ಬಡವ್ರ ಬಗ್ಗೆ, ಮಧ್ಯಮ ವರ್ಗದವ್ರ ಬಗ್ಗೆ, ರೈತರ ಬಗ್ಗೆ ಎಲ್ಲ ಅನುಕೂಲ ಇದೆ. ಅದಕ್ಕೆ ಅವರು ಕೃಷಿ ಸಚಿವ ಆದರೆ ಒಳ್ಳೆಯದು ಅಂತ ಬಿಟ್ಟು ಬಯಸ್ತೀನಿ. ಅದಕ್ಕೆ ಅಭಿನಂದನೆಗಳು ತಿಳಿಸ್ತೀನಿ. ನಮ್ಮ ಒಂದು ದಾಸರಹಳ್ಳಿ ವಾರ್ಡ್ ಅಧ್ಯಕ್ಷರಿಂದ ಎಲ್ಲ ಕಾರ್ಯಕರ್ತರಿಗೂ ಒಂದು ಧನ್ಯವಾದ ಹೇಳ್ತಾ ಅವ್ರಿಗೊಂದು ಅಭಿನಂದನೆಗಳು ತಿಳಿಸ್ತೀನಿ. ಸೊ ಬೆಂಗಳೂರು ಗ್ರಾಮಾಂತರ ವಿಚಾರವಾದ ಬಂದಾಗ ತಾವೇನು ಹೇಳ್ತೀರಿ? ಬೆಂಗಳೂರು ಗ್ರಾಮಾಂತರ ಬಂದಾಗ ನಾನೊಂದು ನೋಡಿದೆ, ಈ ಬಂಡೆ ಹೊಡೆಯೋಕ್ಕೆ ಸುತ್ತಿಗೆ ಬೇಕಿಲ್ಲ, ಸೂಜಿ ಸಾಕು. ಅದು ಡಾಕ್ಟ್ರು ಮಾಡಿ ತೋರಿಸಿದ್ದಾರೆ. ಅದು ಡಾಕ್ಟ್ರು ಅನ್ನೋದಕ್ಕಿಂತ ಅವ್ರದ್ದು ಸಹ ಒಂದು ತನ್ನದೇ ಒಂದು 50 ಲಕ್ಷಕ್ಕೆ ಹೃದಯ ಚಿಕಿತ್ಸೆ ಮಾಡಿದ್ದಾರೆ. ಅವ್ರದ್ದೇ ಒಂದು ಹೆಸರು. ಮತ್ತು NDA ಅಭ್ಯರ್ಥಿ ಪ್ಲಸ್ RR ನಗರದಲ್ಲಿ ಮಣಿರತ್ನ ಸಹ ತುಂಬ ಕಷ್ಟ ಬಿದ್ದಿದ್ದಾರೆ ಅವರು. ಮತ್ತು ದೇವೇಗೌಡದ್ದು, ಕುಮಾರಣ್ಣ ಮುಖ ಮತ್ತು ಮೋದಿಜಿ ಮುಖ, ಶಾ ಮುಖ ನೋಡ್ಕೊಂಡು ತುಂಬ ಲೀಡಾಗಿದ್ದಾರೆ. ಅಲ್ಲಿ ಅವರೇ ಸೋಲಿಸಿರೋದು, ಬೇರೆ ಯಾರೂ ಇಲ್ಲ. ಅಲ್ಲೊಂದು ಒಗ್ಗಟ್ಟಾಗಿ ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಲೀಡಲ್ಲಿ ಗೆದ್ದಾರೆ. ಮುಂದಿನ ದಿನದಲ್ಲಿ ಅವ್ರಿಗೂ ಒಂದು ಸಚಿವ ಸ್ಥಾನ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಆ ಥರ ವ್ಯಕ್ತಿನ ಸೋಲ್ಸೋಕ್ಕೆ ಯಾರು ಆಗಿರಲಿಲ್ಲ. ಡಾಕ್ಟರ್ ಒಂದು ಒಳ್ಳೆಯ ವ್ಯಕ್ತಿ, ನಮ್ಮ ಇದಕ್ಕೆ ಇದಾಗೋದು. ಬಟ್ ಅವರು ಒಳ್ಳೆ ಕೆಲಸ ಮಾಡಿ ಮುಂದೊಂದು ಹೆಸರು ಮಾಡಿದ್ದಾರೆ. ಮುಂದಿನ ಅನುಕೂಲ ಆಗುತ್ತೆ ನಮಗೆ. ಸೊ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಆಯ್ಕೆ ಆಗ್ತಾರೆ. ಇದು ಸಾಮಾನ್ಯವಾದ ಮಾತಲ್ಲ, ತಾವೇನು ಹೇಳ್ತೀರಿ? ಅದು ನಮ್ಮ ದೇಶಕ್ಕೆ ಅಂಥವ್ರು ಇದ್ಬಿಟ್ರೆ ಬೇರೆ ಯಾರ ಕೈಲೂ ಆಗಲ್ಲ.
ಏಕೆಂದರೆ ಇವಾಗಿಂದ ಇದರಲ್ಲಿ 60-70 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡೋದಂದರೆ ಸುಮ್ಮನೆ ಯಾವ ಖ್ಯಾತ ತಗೊಂಡು ನೋಟ್ ಮಾಡಿದರೆ ಅವನಿಗೆ ರಾಮ ಮಂದಿರದಲ್ಲಿ ಆಗ್ಬೋದು ಯಾವುದೇ ಇರ್ಬೋದು ಅದೆಲ್ಲ ಮಾಡಿ ಕೆಲಸ ಮಾಡಿ ತೋರಿಸಿದ್ದಾರೆ. ಇಡೀ ವಿಶ್ವಕ್ಕೆ ಗೊತ್ತು ಈಗ ಮೋದಿಜಿ ಏನು ಯಾವ ಥರ ಕೆಲಸ ಮಾಡಿದ್ದಾರೆ ಮತ್ತು ಮಿಲ್ಟ್ರಿ ಇದರಲ್ಲೆಲ್ಲ ಯಾವ ಥರ ಸ್ಟ್ರಾಂಗ್ ಇದೆ. ಈಗ ಚೀನಾದರಾಗಲಿ ಪಾಕಿಸ್ತಾನದರಲ್ಲಿ ನಮ್ಮ ನೋಡಿ ಭಯ ಬೀಳ್ತಾರೆ. ಏನಕ್ಕೆ? ಮೋದಿಜಿ ಸ್ಟ್ರಾಂಗ್ ಇರೋದಕ್ಕೆ. ಒಂದು ಆ ಥರ ಒಂದು ಅಭಿವೃದ್ಧಿ ಬೇಕು, ಒಂದು ಭ್ರಷ್ಟಾಚಾರ ಒಂದಿಲ್ಲ, ಒಂದು ಏನು ಕೊಡುಗೆ ಇಲ್ಲ. ಅದು ಮೋದಿಜಿ ಮಾಡ್ಕೊಂಡು ಇಡೀ ದೇಶವೇ ಒಂದು ಹೊಸ ರೀತಿ ಇದಾಗಿದೆ. ಅದಕ್ಕೆ ಮೋದಿಜಿಗೆ ಇದಾಗುತ್ತೆ. ಸೊ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಕರ್ತರು ಶ್ರಮದಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅವರಿಗೆ ಪಾಪ ನಮ್ಮ JDS ಕಾರ್ಯಕರ್ತರು BJP ಕಾರ್ಯಕರ್ತರು ರಾತ್ರಿ ಆಗಲೂ ಪಾಪ ದುಡಿದಿದ್ದಾರೆ. ಅವರಿಗೆ ಒಂದು ಒಳ್ಳೆ ಶುಭಾಶಯ ಹೇಳ್ತಾ ಮುಂದಿನ ದಿನ ಎಲ್ಲರಿಗೂ ಒಂದು ಒಳ್ಳೆ ದಿನ ಇದಾಗುತ್ತೆ. ನಾವು ಅಂದ್ಕೊಂಡಂಗೆ ಆಗಿದ್ದೀವಿ. ಅಂದ್ಕೊಂಡಂಗೆ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದ್ದಾರೆ. ಯಾಕಂದ್ರೆ ಅವ್ರು ಬಂದಾಗ ನಾನೇ ಬಲ್ದಾರ ಮಾಡಿ ಇದು ಮಾಡಿಸಿದ್ದು. ಅವ್ರಿಗೆ ಅವಾಗಲೇ ಬಂಡೆದ ಬೆಲ್ಲ ಕೊಟ್ಟಿದ್ದೆ, ಅದು ಸಕ್ಸಸ್ ಆಗಿದೆ. 2 ಲಕ್ಷ ಲೀಡರ್ ಗೆಲ್ತಾರೆ ಅಂದರೆ ಇನ್ನೂ 50 ಸಾವಿರ ಜಾಸ್ತಿ ಗೆದ್ದಿದ್ದಾರೆ. ಏನು ಇದಿಲ್ಲ, ಎಲ್ಲ ಒಗ್ಗಟ್ಟಾಗಿ ಇನ್ನೂ ಮುಂದೆ ರೀತಿ ಯಾವುದೇ ಇದು ರೀತಿ ಬಂದರೂ ಎಲ್ಲ ಒಗ್ಗಟ್ಟಾಗಿ BJP ಪ್ಲಸ್ JDS ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದಿಷ್ಟು ದಾಸರಳ್ಳಿ ವಾರ್ಡ್ನ ಬಲರಾಮ್ರವರ ಮಾತಾಗಿತ್ತು. ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.